ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆರಿ ಸ್ಟಿಚ್ಚಲ್ಲಿ 3 ಬಗೆಯ ವಿಪ್ಡ್ ಚೈನ್ ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. 3 ಟೈಪ್ಸ್ ಆಫ್ ವಿಪ್ಡ್ ಚೈನ್ ಸ್ಟಿಚ್ ಅಂತ ಹೇಳಿ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಒಂದೇ ವಿಡಿಯೋದಲ್ಲಿ 3 ಟೈಪಲ್ಲಿ ತೋರಿಸ್ಬಿಡ್ತೀನಿ. ಅಂದರೆ ಚಿಕ್ಕ ಚಿಕ್ಕ ಕ್ಲಾಸ್ಗಳು ಸಪ್ರೇಟ್ ಮಾಡಿದರೆ ಸುಮ್ಮನೆ ಟೈಮ್ ವೇಸ್ಟ್ ಅಂತೇಳಿ ಒಂದರಲ್ಲೇ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಒಂದು ಲೈಕ್ ಕೊಡದೆ ಮಾತ್ರ ಹೋಗಬೇಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಆಗಿದೆ. ಹೊಸದಾಗಿ ನೋಡ್ತಾ ಇರೋರಿದ್ರೆ ಹೋಗಿ ಕಲಿಬೋದು. ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಅಂತ. ಹೋಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೋಡಿ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗಲೂ ಈ ಥರ ಲೈನ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಈ ಥರ 3 ಲೈನ್ ಹಾಕ್ಕೊಂಡಿದ್ದೀನಿ. 3 ಸಪ್ರೇಟ್ ಸ್ಟಿಚ್ ಆಗಿರುತ್ತೆ. ಓಕೆ, ಸಪ್ರೇಟಾಗಿ ತೋರಿಸ್ತೀನಿ. ಝರಿ ಥ್ರೆಡ್ ತೊಗೊಂಡು ಚೈನ್ ಹಾಕ್ಕೊಳ್ಳಿ. ಚೈನ್ ಹೇಗೆ ಹಾಕಬೇಕು ಅಂದರೆ ಕರೆಕ್ಟು ಒಂದೇ ಡಿಸ್ಟೆನ್ಸಲ್ಲಿ ಹಾಕಬೇಕಾಗುತ್ತೆ. ನೀವು ಒಂದು ಉದ್ದ ಒಂದು ಗಿಡ್ಡ ಚೈನನ್ನು ಹಾಕಬೇಡಿ, ಕರೆಕ್ಟ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ. ಓಕೆನಾ? ಆ ಒಂದು ಲೈನು ಝರಿ ಥ್ರೆಡಲ್ಲಿ ಚೈನ್ ಹಾಕ್ಕೊಳ್ಳಿ, ಕರೆಕ್ಟ್ ಡಿಸ್ಟೆನ್ಸಲ್ಲಿ ಹಾಕಿ. ಓಕೆ ನೋಡಿ, ಒಂದು ಉದ್ದ ಗಿಡ್ಡ ಒಂದು ಗಿಡ್ಡದಲ್ಲಿ ಹಾಕಬೇಡಿ, ಕರೆಕ್ಟಾಗಿ ಒಂದೇ ಸೈಜಲ್ಲಿ ನೀವು ಚೈನನ್ನು ಹಾಕ್ಕೊಂಬಿಡಿ. ಓಕೆ, ನಾನು ಹಾಕಿ ಮುಗಿಸ್ದೆ. ಈಗ ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡನ್ನು ತಗೊಳ್ತೀನಿ. ನಾನು 6 ಎಳೆ ತೊಗೊಂಬಿಟ್ಟು ಡಬಲ್ ಮಾಡಿದ್ದೀನಿ, ಅದು 12 ಆಗಿರುತ್ತೆ. ಈ ಥರ ಬಿಗ್ ಐ ನೀಡಲ್ ತೊಗೊಂಬಿಡಿ. ಈ ಥರ ಬಿಗ್ ಐ ನೀಡಲ್ ತೊಗೊಂಬಿಟ್ಟು 6 ಎಳೆ ದಾರನ ಡಬಲ್ ಮಾಡಿ ಹಾಕ್ಕೊಂಡಿದ್ದೀನಿ, ನಾಟ್ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಸ್ಟಾರ್ಟಿಂಗು ಎಲ್ಲಿ ಚೈನ್ ಸ್ಟಾರ್ಟ್ ಮಾಡಿದ್ದೀರೋ ಅಲ್ಲಿಂದ ಮೇಲೆ ತಗೊಳ್ಳಿ. ಮೇಲೆ ತಗೊಂಡ ನಂತರ ಸ್ವಲ್ಪ ನೀವು ನೋಡಿಕೊಂಡು ಯೂಸ್ ಮಾಡಿ, ಅಂದರೆ ದಾರ ಎಲ್ಲ ಮೇಲೆ ಕೆಳಗೆ ಆಗುತ್ತೆ. ಈಗ ಫಸ್ಟ್ ಚೈನ್ ಇದೆ ನೋಡಿ, ಫಸ್ಟ್ ಚೈನ್ ಒಳಗಿಂದ ಮೇಲಿಂದ ಕೆಳಗೆ ತೆಗಿಬೇಕು. ನಿಧಾನವಾಗಿ ನೋಡಿ, ಸ್ವಲ್ಪ ದಾರ ಎಲ್ಲ ಎಳ್ಕೊಂಡಾಗಿದ್ದರೆ ನೀಟಾಗಿ ಫಿನಿಶಾಗಿ ಎಳ್ಕೊಳ್ಳಿ. ಹಾಗೆ ಸೆಕೆಂಡ್ ಚೈನಿಗೆ ಕೆಳಗಿಂದ ಮೇಲೆ ಒಳಗಡೆಯಿಂದ ಮೇಲೆ ದಾರನ ತಗೊಬೇಕು. ಸೆಕೆಂಡ್ ಚೈನ್ ಇದೆಯಲ್ಲ ಅದು ಕೆಳಗಿಂದ ಮೇಲಕ್ಕೆ ದಾರನ ಎಳ್ಕೊಳ್ಳಿ. ಇದೇ ಥರ ನೀವು ಜಿಗ್ಜ್ಯಾಗ್ ಥರ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಚೈನ್ ಒಳಗೆ 1 by 1 ಎಳ್ಕೊಂಡು ಬರಬೇಕು. ನೋಡಿ, ಈ ಥರ ಸ್ವಲ್ಪ ದಾರ ಏನಕ್ಕಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲೇ ಉದ್ದ ಗಿಡ್ಡ ಎಲ್ಲ ಆಗಿಬಿಡುತ್ತೆ. ಅದನ್ನು ನೀಟಾಗಿ ಸರಿ ಮಾಡ್ಕೊಂಬಿಟ್ಟು ಆಮೇಲೆ ನೀವು ಎಳ್ಕೊಬೇಕಾಗತ್ತೆ. ಹಾಗೇನಾದ್ರು ಒಂದೊಂದು ದಾರ ಎಳ್ಕೊಂಡು ಹಾಗೆ ಇದ್ದರೆ ಎಲ್ಲ ದಾರನೂ ಸ್ವಲ್ಪ ಒಂದೊಂದು ದಾರ ಬಿಡಿಸ್ಕೊಂಡು ಎಳೀರಿ, ಆವಾಗ ಬರುತ್ತೆ ನೀಟಾಗಿ. ನೋಡಿ, ಒಂದಾದ ನಂತರ ಒಂದಂದರೆ ಒಂದು ಚೈನಿಂದ ಕೆಳಗೆ ಎಳೆದ್ರೆ ಒಂದು ಚೈನಿಂದ ಮೇಲೆ ಎಳ್ಕೊಂಡು ಬನ್ನಿ. ಈ ಥರ ಜಿಗ್ಜಾಗಲ್ಲಿ ಬರುತ್ತೆ. ನಾನು 6 ಎಳೆ ತೊಗೊಂಡಿದ್ದೀನಿ, ಡಬಲ್ ಮಾಡ್ಕೊಂಡಿದ್ದೀನಿ. ಇದು ವಿಪ್ಡ್ ಚೈನ್ ಅಂತ ಹೇಳ್ತಾರೆ ಇದಕ್ಕೆ. ಇದು 3 ಥರದಲ್ಲಿ ಹಾಕ್ಬೋದು, ತೋರಿಸ್ತೀನಿ ನಾನು 3 ಥರದಲ್ಲಿ ಹೇಗೆ ಹಾಕೋದು ಅಂತ. ಚಿಕ್ಕ ಚಿಕ್ಕ ಸ್ಟಿಚ್ಗಳಿವೆಲ್ಲ, ಇದನ್ನೆಲ್ಲ ತುಂಬ ಬೇಗನೆ ಆಗುತ್ತೆ ಕಲಿತು. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಅಂತ ಒಂದರಲ್ಲೇ ಹೇಳ್ತಾ ಇದ್ದೀನಿ, ಒಂದೇ ವಿಡಿಯೋದಲ್ಲಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತು ನೋಟ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಿ ಅಲ್ವಾ? ಹೀಗೆ ನೀವು ಏನು ಸ್ಟಿಚ್ಚನ್ನು ಪ್ರಾಕ್ಟೀಸ್ ಮಾಡಿರ್ತೀರೋ ಅದನ್ನೇ ಒಂದು ಫೈಲ್ ತೊಗೊಂಡು ಬಂದು A4 ಶೀಟ್ ತೊಗೊಂಡು ಈ ಸ್ಟಿಚ್ಚಸನ್ನು ಸೈಡ್ ಕಟ್ ಮಾಡಿ ಅದಕ್ಕೆ ಗಮ್ ಹಾಕಿ ಅಂಟಿಸಿ. ನೀವು ಒಂದು ಸತಿ ಫ್ರೇಮಿಗೆ ಹಾಕಿದ ನಂತರ ಮತ್ತೆ ಕಟ್ ಮಾಡಿಬಿಡಿ. ಎಲ್ಲ ಟ್ರೇ ಫುಲ್ ಸ್ಟಿಚ್ಚೆಲ್ಲ ಕಂಪ್ಲೀಟ್ ಆದ ನಂತರ ಬಟ್ಟೆ ತೆಗೆಯುವಾಗ ಕಟ್ ಮಾಡಿದರೆ ಆಯಿತು. ಓಕೆ, ಇದು ಕೆಳಗಡೆ ನಾನು ಅಡಿಗಡೆ ನಾಟ್ ಹಾಕೋದನ್ನು ಲಾಸ್ಟ್ ತೋರಿಸ್ತೀನಿ. ನೋಡಿ, ಈ ಥರ ಬಂದಿದೆ ಫಸ್ಟ್ ಟೈಪು. ಈಗ ಸೆಕೆಂಡ್ ಟೈಪ್ ತೋರಿಸ್ತೀನಿ. ಇದು ಕೂಡ ನೀವೇನು ಗೊತ್ತಾ, ಒಂದೇ ಡಿಸ್ಟೆನ್ಸಲ್ಲಿ ಚೈನ್ ಹಾಕ್ಕೊಂಡು ಹೋಗಿ. ಅಂದರೆ ತುಂಬ ದೊಡ್ಡ ಚೈನ್ ಹಾಕಬೇಡಿ. ಈ ಥರ 6 ಎಳೆ ದಾರ ಅದರೊಳಗೆ ಮೂವ್ ಆಗೋಷ್ಟು ದೊಡ್ಡದಕ್ಕೆ ಸಾಕಾಗುತ್ತೆ ನಿಮಗೆ. ನೋಡಿ, ಈ ಥರ ಚೈನು 2 ಲೈನ್ ಹಾಕ್ಕೊಂಡು ಬರಬೇಕು. ಚೈನನ್ನು
ಈಗ ಫಸ್ಟ್ ಒಂದು ಲೈನ್ ಹಾಕಿದ್ರಲ್ವ, ಎರಡನೇ ಲೈನು ಕೂಡ ಫಸ್ಟ್ ಚೈನು ಯಾವ ಡಿಸ್ಟೆನ್ಸಲ್ಲಿ ಹಾಕಿದ್ರೋ ಕರೆಕ್ಟ್ ಅದೇ ಅಳತೆಗೇ ಚೈನ್ ಹಾಕಿ. ಓಕೆ, ಅದು ಕೂಡ ಉದ್ದಗಿಡ್ಡ ಮಾಡಬೇಡಿ, ಮತ್ತು ಮೊದಲನೇ ಚೈನಿಗಿಂತ ಮೇಲೆ ಕೆಳಗೆ ಹಾಕಿಬಿಡಿ. ಕರೆಕ್ಟ್ ಅದೇ ಸೈಜಿಗೆ ಹಾಕ್ಕೊಂಡು ಬನ್ನಿ. ಇದಕ್ಕೂ ಕೂಡ ನಾನು 6 ಎಳೆ ದಾರನೇ ತೊಗೊಂಡಿದ್ದೀನಿ, ಸೇಮ್ ಫಸ್ಟ್ ಇದಕ್ಕೆ ತೊಗೊಂಡಿದ್ನಲ್ಲ ಅದೇ ಕಲರಲ್ಲೇ. ಇದಕ್ಕೂ ಕೂಡ ಸ್ಟಾರ್ಟಿಂಗಲ್ಲಿ ಚುಚ್ಚಿ ಮೇಲೆ ತೊಗೊಂಡು ಕೆಳಗಡೆಯಿಂದ ಫಸ್ಟ್ ಚೈನಿಂದ ಕೆಳಗೆ, ಸೆಕೆಂಡ್ ಚೈನಿಂದ ಮೇಲೆ. ಈಗ ಫಸ್ಟ್ ಸ್ಟಿಚ್ಚಿಗೆ ಹಾಕಿದ್ರಲ್ವ, ಸೇಮ್ ಅದೇ ಥರನೇ ಸೆಕೆಂಡ್ ಸ್ಟಿಚ್ಚಿಗೆ ಹಾಕ್ಕೊಂಡು ಹೋಗಿ, ಸೆಕೆಂಡ್ ಸ್ಟಿಚ್ಚಿಗೆ ಹಾಕ್ಕೊಂಡು ಹೋಗಿ. ಸೇಮ್ ಇದೇ ಥರನೇ ಫಸ್ಟ್ ಹಾಕಿದ್ರಲ್ಲ ಅದೇ ಥರನೇ. ಇದೇನು ಗೊತ್ತಾ, ಡಬಲ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಝರಿ ಥ್ರೆಡ್ಡಲ್ಲಿ, ಹಾಗಾಗಿ ಇದು ಲುಕ್ಕು ಬೇರೆ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ಇದು ಸಿಂಗಲ್ ಚೈನು, ಸೆಕೆಂಡ್ ಇದು ಡಬಲ್ ಚೈನ್ ಹಾಕಿ ಅದ್ರ ಮಧ್ಯದಲ್ಲಿ ನೀವು ಸ್ಟಿಚ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ನೋಡಿ, ಇದೆಲ್ಲ ಚಿಕ್ಕ ಚಿಕ್ಕ ಡಿಸೈನ್ಗಳು, ಅಂದರೆ ಸ್ಟಿಚಸ್ಗಳು. ಇದೆಲ್ಲ ಏನು ಕಲೀಲಿಕ್ಕೆ ತುಂಬ ಕಷ್ಟ ಇಲ್ಲ ನಿಮಗೆ. ಓಕೆ, ಇದಕ್ಕೆ ನಾನು ಎಣ್ಣಾಟ್ ಹಾಕೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಇನ್ನು ನೆಕ್ಸ್ಟು ನಿಮಗೆ ಫ್ರೆಂಚ್ ನಾಟ್ಗಳು ಮತ್ತು ರಿಂಗ್ ನಾಟು ಮತ್ತು ಲವಂಗ ನಾಟೆಲ್ಲ ಹೇಗೆ ಹಾಕೋದಂತ, ಲಾಂಗ್ ನಾಟು ಹೇಗೆ ಹಾಕೋದಂತ ತೋರಿಸ್ತೀನಿ. ಈಗ ಅಡಿಗಡೆಯಿಂದ ದಾರ ಕೆಳಗೆ ಎಳ್ಕೊಳ್ತೀರಲ್ಲ, ಅಲ್ಲಿ ನಾಟ್ ಹಾಕೋದು ಹೇಗೆ ಅಂತ ಕೂಡ ತೋರಿಸ್ತೀನಿ ಇವತ್ತೇ. ಇದು ಕೂಡ ಹಾಗೆ ಸಿಂಗಲ್ ಚೈನೇ ಹಾಕ್ಕೊಳ್ಳಿ, ಡಬಲ್ ಬೇಡ. ಆದರೆ ಕರೆಕ್ಟ್ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಒಂದು ಉದ್ದ ಗಿಡ್ಡ ಎಲ್ಲ ಹಾಕಬೇಡಿ, ಕರೆಕ್ಟ್ ಡಿಸ್ಟೆನ್ಸಲ್ಲಿ ಹಾಕ್ಕೊಂಡೋಗಿ. ಚೈನ್ ಹಾಕಿ ಆಯಿತು. ಇದಕ್ಕೂ 6 ಎಳೆ ದಾರನೇ ತೊಗೊಂಡಿದ್ದೀನಿ, ಕಲರ್ ಮಾತ್ರ ಬೇರೆ ತೊಗೊಂಡಿದ್ದೀನಿ. ಇದು ಸ್ಟಿಚಸ್ ಎಲ್ಲ ಮೇಲಿಂದನೇ ಬರುತ್ತೆ ನೋಡಿ, ಸೇಮ್ ಫಸ್ಟ್ ಇದೆಲ್ಲ ಹೇಳ್ಕೊಟ್ಟಲ್ಲ ಅದೇ ಥರನೇ ಮೇಲಕ್ಕೆ ತಗೊಳ್ಳಿ. ಈಗ ಫಸ್ಟ್ ಚೈನಿಂದ ಮೇಲಿಂದ ಕೆಳಗೆ ತಗೊಳ್ಳಿ. ನೋಡ್ಕೊಳ್ಳಿ, ದಾರ ಎಲ್ಲ ಒಂದು ಉದ್ದ ಗಿಡ್ಡ ಎಲ್ಲ ಮಾಡಿ ಹೇಳಿದ್ರೆ ಸಿಕ್ಕಾಗ್ಬಿಡುತ್ತೆ. ಈಗ ನೆಕ್ಸ್ಟು ಕೆಳಗಿಂದ ಮೇಲೆ ಹಾಕಬೇಡಿ, ಮೇಲಿಂದನೇ ಹಾಕಿ. ಈಗ ಎಲ್ಲ ಚೈನ್ಗಳಿಗೂ ಮೇಲಿಂದನೇ ಕೆಳಗೆ ದಾರನ ಎಳ್ಕೊಂಬನ್ನಿ. ಇದು ಕೆಳಗೆ ಮೇಲೆ ಅಲ್ಲ, ಮೇಲಿಂದ ದಾರ ಎಳಿಬೇಕು, ಎಲ್ಲ ಕೂಡ ಮೇಲಿಂದನೇ ಎಳಿಬೇಕು. ಓಕೆನಾ? ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ನಿಮಗೇನು ಗೊತ್ತಾ, ಈಗ ನಂದು ಸಿಲ್ಕ್ ಥ್ರೆಡ್ ಸ್ಟಿಚಸ್ ಎಲ್ಲ ಆದ್ರ ಮೇಲೆ ಮಿರರ್ ವರ್ಕ್ ಹೇಳ್ತೀನಿ, ಮತ್ತು ಬೀಡ್ ವರ್ಕ್ ಹೇಳ್ತೀನಿ, ಮತ್ತು ನೆಕ್ ಲೈನ್ನ ಹೇಗೆ ಫಿಲ್ಲಿಂಗ್ ಮಾಡಬೇಕು, ಲೋಡಿಂಗ್ ಅನ್ನೋದು ಕೂಡ ಡಿಫ್ರೆಂಟ್ ಶೇಪಲ್ಲಿ ತೋರಿಸ್ತೀನಿ. ಸ್ಕ್ವಯರು, ಸ್ವೀಟ್ ಆರ್ಟು, ವಿ ಮತ್ತು ರೌಂಡು, ತಿಲಕ ಶೇಪು ಇದೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ. ಆನಂತರ ನಿಮಗೆ ಅಡ್ವಾನ್ಸ್ ಲೆವೆಲ್ ಬರುತ್ತೆ. ಅಡ್ವಾನ್ಸ್ ಲೆವೆಲ್ಲು ನೀವು ಕಲಿಯುವಾಗ ನೆಕ್ ಡಿಸೈನ್ಸ್ ಅಂದರೆ ಬ್ಲೌಸು ಆರಿ ಡಿಸೈನ್ಸ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಡ್ವಾನ್ಸ್ ಲೆವೆಲು ಕಲೀಲಿಲ್ಲ ಅಂದ್ರೂ. ಈಗ ನಾನು ಹೇಳ್ಕೊಡೋ ಸ್ಟಿಚಸ್ಸಲ್ಲೇ ನೀವು ವರ್ಕ್ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ನೀವು ವರ್ಕ್ ಸ್ಟಾರ್ಟ್ ಮಾಡಿ ಡಿಸೈನೆಲ್ಲ ಬ್ಲೌಸಿಗೆಲ್ಲ ಹಾಕ್ಕೊಳ್ತಾನೆ ಅಡ್ವಾನ್ಸ್ ಲೆವೆಲು ಕಲೀರಿ, ಏನು ಪ್ರಾಬ್ಲಮ್ ಇಲ್ಲ. ಕಸ್ಟಮರಿಗೆ ಕೂಡ ಹಾಕ್ಕೊಡ್ಬೋದು. ಮೊದಲು ನಿಮ್ಮ ಬ್ಲೌಸಿಗೆ ಒಂದು 2-3 ಬ್ಲೌಸಿಗೆ ಹಾಕ್ಕೊಳ್ಳಿ, ಆಮೇಲೆ ಕಸ್ಟಮರ್ದು ಹಾಕಿ. ಓಕೆನಾ? ನೋಡಿ, ಈ ಥರ ಬರುತ್ತೆ 3 ಸ್ಟಿಚ್ಗಳು. ನೋಡಿ, ಈ ಥರ ಬರುತ್ತೆ. ಓಕೆ, ಈಗ ನೀವು ಮೇಲಿಂದ ದಾರನ ಫ್ರೇಮಿನ ಕೆಳಗೆ ತಗೊಂಡು ಹೋದ್ರಲ್ವ, ಅಲ್ಲಿ ನಾಟ್ ಹೇಗೆ ಹಾಕೋದು ಅಂತ ಮೇಲ್ಗಡೆಯಿಂದನೇ ತೋರಿಸ್ತೀನಿ ನೋಡಿ. ಈಗ ನೀವು ಅಡಿಗಡೆ ಈ ಥರ ಎಳೆದ್ರಿ ಅಲ್ವ ಕೆಳಗೆ, ನೋಡಿ ನೀವು ಮೇಲೆ ಸ್ಟಿಚ್ಚಲ್ಲಿ ಆದ ನಂತರ ಅಡಿಗಡೆ ಈಗ ಸೂಜಿಯಿಂದ ಕೆಳಗಿಳ್ತೀರಿ, ಅದನ್ನೇ ನಾನು ಮೇಲ್ಗಡೆ ಎಳೆದು ತೋರಿಸಿದ್ದೀನಿ ನೋಡಿ. ಇದು ಮೇಲೆ ಸ್ಟಿಚ್ಚಲ್ಲಾಗಿ ಕೆಳಗಡೆ ಹೀಗೆ ಎಳ್ಕೊಂಡ್ರಿ ಅಂದ್ಕೊಳ್ಳಿ, ಅದಕ್ಕೆ ಈ ಥರ ದಾರನ ಒಳಗಿಂದ ಒಂದು ರೌಂಡು ಸುತ್ತಕೊಂಡು ನೋಡಿ, ಒಂದು ರೌಂಡು ದಾರನ ಒಳಗಿಂದ ಸುತ್ತಕೊಂಡು ಹೀಗೆ ಎಳೆಯುವಾಗ ಅಲ್ಲಿ ಒಂದು ಬೆರಳು ಇಟ್ಬಿಟ್ಟು ದಾರನ ಎಳ್ಕೊಳ್ಳಿ ನೋಡಿ. ಅಲ್ಲಿ ದಾರನ ಹೀಗೆ ಬೆರಳಿಟ್ಬಿಟ್ಟು ಎಳ್ಕೊಂಡ್ರೆ ಕೆಳಗಡೆ,
ಅಲ್ಲೇ ನಾಟ್ ಬೀಳುತ್ತೆ, ಕರೆಕ್ಟು ಬಟ್ಟೆ ಹತ್ರನೇ ನಾಟ್ ಬೀಳುತ್ತೆ. ಆವಾಗ ನಿಮ್ಮದು ಎಂಡ್ ನಾಟ್ ಹಾಕಿದ್ದಾಗಲಿ ಫ್ರೆಂಚ್ ನಾಟ್ ಹಾಕಿದ್ರೆ, ಫ್ರೆಂಚ್ ನಾಟಿಗೂ ಕೂಡ ಇದೇ ಥರನೇ ಹಾಕೋದು, ಆದರೂ ಕೂಡ ಫ್ರೆಂಚ್ ನಾಟ್ ಟೈಮಲ್ಲಿ ನಾನು ತೋರಿಸ್ತೀನಿ ಸಪ್ರೇಟಾಗಿ. ಈಗ ನಿಮಗೆ ಗೊತ್ತಾಗಬೇಕಲ್ವಾ ಈ ಥರ ಆರೆಳೆ ದಾರ ಎಲ್ಲ ತೊಗೊಂಡಾಗ ಅಡಿಗಡಿ ಹೇಗೆ ನಾಟ್ ಹಾಕೋದು ಅಂತ. ಹಾಗೆ ಈಗ ಸಿಂಗಲ್ ನಾಟು ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಅನಿಸಿದರೆ, ಬಟ್ಟೆ ಹರಿದೋಗುತ್ತೆ ಮೇಲಿಂದ ಎಳೆದು ಬರುತ್ತೆ ಅಂತೆಲ್ಲ ಅನಿಸಿದರೆ ಡಬಲ್ ಹಾಕ್ಕೊಳ್ಳಿ. ಓಕೆ, ಡಬಲ್ ಹಾಕ್ಕೊಳ್ಳುವಾಗಲೂ ಕೂಡ ಇದೇ ಥರನೇ ಬೆರಳಿಟ್ಬಿಟ್ಟು ದಾರನ ಹೀಗೆ ಎಳ್ಕೊಳ್ಳಿ. ಅದು ಸ್ವಲ್ಪ ನನಗೆ ಲೂಸ್ ಆಯಿತು ನೋಡಿ, ದಾರ ಹೇಗೆ ಹಿಂಚ್ಕೊಂಡಿದೆ, ಪರವಾಗಿಲ್ಲ, ನಿಧಾನ ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಈ ಥರ ನೀವು ಅಡಿಗಡೆಯಿಂದ ಹಾಕಬೇಕೀಗ. ಫ್ರೇಮಿನ ಅಡಿಗಡೆಯಿಂದ, ಮೇಲ್ಗಡೆಯಿಂದ ಸ್ಟಿಚ್ಚಾಗಿ ಫ್ರೇಮಿನ ಅಡಿಗಡೆ ಸೂಜಿಯಿಂದ ದಾರನ ಕೆಳಗೆ ಎಳ್ಕೊಳ್ತೀರಲ್ವ ನಿಮ್ಮದು ವರ್ಕ್ ಆದ ನಂತರ, ಆಗ ಈ ಥರ ನಾಟನ್ನು ಹಾಕ್ಕೋಬೇಕು. ಓಕೆನಾ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ಕ್ಲಾಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಶೇರ್ ಮಾಡಿ. ಓಕೆ, ಹಾಗೆ ಸಪೋರ್ಟ್ ಮಾಡಿ. ಇದು ಸ್ಟಿಚ್ ನಂತರ ನಿಮಗೆ ಇನ್ನು ನೆಕ್ಲೈನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.